ನಮಸ್ತೆ ಫ್ರೆಂಡ್ಸು. ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ದಿರ ಮಂಗ್ಳೂರಿಗೆ ಬಂದಿದ್ದೆ. ಈ ಮಂಗ್ಳೂರಿಗೆ ಬಂದು ಏನು ಬಿಸಿ ಅಪ್ಪ. ಈ ಬಸ್ಸಾಗಿ ಕೂತ್ಕೊಂಡಿದ್ರೆ ಸುಟ್ಟೋಗ್ಬಿಟ್ನೆ. ನೀರು ಸುರಿತದೆ, ನೀರು, ಮಳೆನೂ ಇಲ್ಲ ಚಳಿನೂ ಇಲ್ಲ. ನಮ್ಮ ಕಡೆ ಬೇರೆ ಕಡೆಲ್ಲ ಮಳೆಗಳು ಚಳಿಗಳು ಅಂತ ಸಾಯ್ತಾಯಿದ್ರೆ, ಈ ಕಡೆ ಬರೀ ಬಿಸಿಗಳು ಅಂದ್ಬಿಟ್ಟು ನಾನೇನು ಮಾಡಿದೆ, ಮಂಗ್ಳೂರಿಗೆ ಬಿಸಿನಾಗ ಏನು ಮಾಡೋದು ಅಂತ ಹಿಂಗೆ ಕುತ್ತಾರು ಅಂತ ಬನ್ನಿ. ಕುತ್ತಾರು ಅಂದರೆ ನೋಡಿದ್ದೀರಲ್ಲ ನೀವು? ಅದೇ ರೀ, ಕೊರಗಜ್ಜನ ದೇವಸ್ಥಾನ ಐತೆ ನೋಡ್ರಿ. ಅದು ಹಂಗೆ ಯಾರು ಹೇಳಿದರು, ಕೊರಗಜ್ಜನ ದೇವಸ್ಥಾನ ಕುತ್ತಾರಕ್ಕೆ ಚೆನ್ನಾಗೈತೆ ಅಂತ ಹೇಳಿದರು. ಅದಕ್ಕೆ ನಾನೇನು ಮಾಡಿದ್ನೆ, ಆಯಿತು ಹೋಗೋಣ, ಆ ಅಪ್ಪನ ಅಜ್ಜನ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹಿಂಗೆ ಕುತ್ತಾರಕ್ಕೆ ಬಂದೆ. ಅಲ್ಲೇ ಒಬ್ಬರು ಅದೇನೋ ಚಕ್ಲಿಗಳು, ಬೀಡಗಳು, ಎಣ್ಣೆ ಎಲ್ಲ ಕೊಟ್ಟರು. ಅದು ಅಜ್ಜನಿಗೆ ಇಷ್ಟ ಅಂತ ಅದನ್ನು ಈಸ್ಕೊಂಡೋಗಿ ಅಜ್ಜನ ದೇವಸ್ಥಾನದ ಒಳಗೆ ಇಟ್ಟನೆ. ಇಡಕ್ಕೆ ಮುಂಚೆ ಕೊರಗಜ್ಜನ ದೇವಸ್ಥಾನ ಎಲ್ಲ ವೀಡಿಯೋ ಮಾಡೋಣ ಅಂತ ಮೊಬೈಲ್ ಎತ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾಯಿದ್ನೆ. ಅಲ್ಲಿ ಅವನ ಸೆಕ್ಯೂರಿಟಿವನು, ವೀಡಿಯೋಗಳೆಲ್ಲ ಮಾಡಬೇಡ್ರಿ, ಮೊಬೈಲ್ ಕಿತ್ಕೊಂತೀರ. ಅದಕ್ಕೆ ನಾನು, ಇಲ್ಲಪ್ಪ ನಾನು ವೀಡಿಯೋ ಮಾಡ್ತಾಯಿಲ್ಲ, ಸುಮ್ಮನೆ ಮೊಬೈಲ್ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು, ಯಾಕೆ ಬೇಕಪ್ಪ ಆಮೇಲೆ ಸಿಕ್ಕಾಕೊಂಡು ಫೋನ್ ಕಿತ್ಕೊಂಬಿಡೋದು ಅವ್ರು ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಆಟೋ ಎಗ್ಬಿಟ್ಟು ಕೊರಗಜ್ಜನ ಆದಿ ಸ್ಥಳ ಐತೆ ಅಂತ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಬಂದರೆ ನೋಡ್ರಿ, ಇಲ್ಲಿ ಆದಿ ಸ್ಥಳ ರಕ್ತೇಶ್ವರಿ ಅಮ್ಮನು. ಫಸ್ಟಿಗೆ ರಕ್ತೇಶ್ವರಿ ಅಮ್ಮನವಳೆ. ಇಲ್ಲೇನು ಮೊಬೈಲ್ಗಳು ಇಟ್ಕೊಂಡೋದ್ರೆ ಯಾರೇನು ಮಾತಾಡೋಲ್ಲ, ಆರಾಮ್ ಮೊಬೈಲಾಗ ವೀಡಿಯೋನ ತಗೊಬೋದು, ಫೋಟೋನ ತಗೊಬೋದು, ಅದು ನಮ್ಮ ಇಷ್ಟ ಅಂತೇಳಿ ರಕ್ತೇಶ್ವರಿ ಅಮ್ಮನ ತಗೊಂಡು ಇಲ್ಲಿಗೆ ಬನ್ನೆ. ಆಮೇಲೆ ನೋಡಿ, ಇಲ್ಲೇ ಕೊರಗಜ್ಜನದಿತ್ತು ಗುಡಿ. ಕೊರಗಜ್ಜನ ಗುಡಿ ಹತ್ರಕ್ಕೆ ಬನ್ನೆ. ಇಲ್ಲೂ ಯಾರ್ಯಾರೋ ಒಂದಷ್ಟು ಜನಗಳು ಬಂದಿದ್ದರು ಅಪ್ಪನ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಆವಾಗಲೇ ಇತ್ತರಲ್ಲ, ಅಲ್ಲಿದ್ದ ಜನ ಇಲ್ಲೇನಿರಲಿಲ್ಲ, ಯಾಕಂದರೆ ಇಲ್ಲಿ ಇನ್ನೂ ರೆಡಿ ಮಾಡ್ತಾವ್ರೆ. ಇಲ್ಲೇ ಭೂತಾರಾಧನೆ, ಕೋಲಾಗಳು ಅವೆಲ್ಲ ಇಲ್ಲೇ ಅಂತ ನಡೆಯೋದು. ತುಂಬ ಚೆನ್ನಾಗಿ ನಡೀತದೆ. ಬೇಜಾನ್ ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ಇವಾಗ ನಾವು ಹೋಗಿದ್ದಿನ ಕಮ್ಮಿ ಇತ್ತು ಜನ ಅಂದ್ಬಿಟ್ಟು ನಾನು ಆರಾಮಾಗಿ ದರ್ಶನಗಳು ಮಾಡ್ಕೊಂಡು ಒಂದಷ್ಟು ವೀಡಿಯೋಗಳೆಲ್ಲ ಮಾಡ್ಕೊಂಡೆ. ನಮಗೆ ಅದನ್ನು ನಮ್ಮ ಕೊರಗಜ್ಜನ ಮುಗಿಸ್ಕೊಂಡು ಇಲ್ಲೇ ರಾಜರಾಜೇಶ್ವರ ಅಮ್ಮನ ಟೆಂಪಲ್ ಅಂತಿದ್ದು ಕುತ್ತಾರಾಗೆ ಬಂದು ಇಲ್ಲೂ ನಮಸ್ಕಾರ ಹಾಕ್ಕೊಂಡು ನಾನು ಪಾಡಕ್ಕೆ ನಾನು ಟಾಟಾ ಹೇಳ್ಕೊಂಡು ಆಚೆಗೆ ಬಂದು